ನಿನ್ನೆ ರಾತ್ರಿ ಲೇಟಾಗಿ ಮಲ್ಕೊಂಡು ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದು ಸದ್ಯಕ್ಕೆ ಇವಾಗ ಕಾಲೇಜಿಗೆ ಹೋಗ್ತಿದ್ದೀನಿ. ಸೊ ಇವಾಗ ಟೈಮು 8:15. ಇವಾಗ ಕಾಲೇಜಿಗೆ ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಇನ್ನೇನು ಬಸ್ಸು ಬರುವ ಟೈಮ್ ಆಗಿದೆ. ನಿನ್ನೆ ರಾತ್ರಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ. ಫುಲ್ಲು ನಿದ್ದೆ ಅಂದರೆ ನಿದ್ದೆ ಬರ್ತಿತ್ತು. ಆದರೂ ಹೆಂಗೋ ಮಾಡಿ ಎದ್ದು ಇವಾಗ ಕಾಲೇಜ್ ರೆಡಿಯಾಗಿ ಬಂದೆ. ಇಲ್ಲಿ ನೋಡ್ರಿ, ಸಂತ ಆಂತೋಣಿ ಸ್ಕೂಲ್ದು ವ್ಯಾನ್ ಬಂದು ನಿಂತ್ಕೊಂಡಿತ್ತು. ಅದು ಕೂಡ ಸೇಮ್ ನಮ್ಮ ಬಸ್ ಹಾರನ್ ಬಂದಂಗೆ ಬರ್ತಿತ್ತು. ಸೊ ಯಾವುದಪ್ಪ ಹಾರನ್ ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಬಸ್ಸು ಬಂತು, ಈ ಕಡೆಯಿಂದ ವ್ಯಾನು ಕೂಡ ಹೊರಡ್ತು. ಸೊ ಇವಾಗ ಬಸ್ಸು ಹತ್ಕೋಬೇಕಾಗಿತ್ತು. ಇವತ್ತು ರಶ್ ಆಗೋದಂತೂ ಗ್ಯಾರಂಟಿ ನನಗೆ ಗೊತ್ತಿತ್ತು. ಸೊ ಯಾಕೆಂದ್ರೆ ಟುಡೇ ಈ ಸೋಮವಾರ, ಮಂಡೇ ವಸ್ತ್ರಗದ ಸಂತೆ. ಸೊ ಹಂಗಾಗಿ ಬಸ್ ಅಂತೂ ರಶ್ ಆಗೋದು ಗ್ಯಾರಂಟಿ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಆಲ್ರೆಡಿ ಫುಲ್ ಅಂದ್ರೆ ಫುಲ್ ಆಗಿತ್ತು ಬಸ್ಸು. ಇಲ್ಲಿ ಡೋರ್ ಹತ್ರ ನಿಂತ್ಕೊಂಡವ್ರೆ ನಮ್ಮ ಹುಡುಗರು ಅಂತಂದ್ರೆ ಪಕ್ಕ ರಶ್ ಆಗೋದು ಗ್ಯಾರಂಟಿ ನನಗೆ ಗೊತ್ತಿತ್ತು. ಸೊ ಹೆಂಗೋ ಹೊತ್ಕೊಂಡು ನಿಂತ್ಕೊಳಕಾದ್ರೂ ಜಾಗ ಸಿಕ್ತಪ್ಪ, ಅಷ್ಟಾದ್ರೂ ಜಾಗ ಇತ್ತು. Later. ಇವತ್ತು ಈ ಬಸ್ಸು ವಸ್ತ್ರಗಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ 9 ಗಂಟೆ 10 ನಿಮಿಷ ಆಗಿತ್ತು. ಸೊ ಹಂಗಾಗಿ ಸೀದಾ ಇವತ್ತು ತಿಂಡಿ ತಿನ್ನಕ್ಕೆ ಹೋಗ್ಬೇಕಾಗಿತ್ತು. ಟೈಮ್ ಬೇರೆ ಆಗಿತ್ತು. ಬೇಗ ಸೀದಾ ಹೋಗಿದ್ದು ಎಲ್ಲಿಗಪ್ಪ ಅಂತಂದ್ರೆ ಮೈಸೂರು ಕ್ಯಾಂಟೀನ್ಗೆ. ಸೊ ಬಸ್ ಸ್ಟ್ಯಾಂಡ್ ಹತ್ರನೇ ಇದು ಈ ಕ್ಯಾಂಟೀನು. ಹಂಗಾಗಿ ಸೀದಾ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವಂತ ಕ್ಯಾಂಟೀನಿಗೆ ಬಂದೆ. ಏಕೆಂದ್ರೆ ಟೈಮ್ ಆಗಿದ್ರಿಂದ ಇವತ್ತು ಫಸ್ಟ್ ಪೀರಿಯಡ್ ಇತ್ತು ಇಂಗ್ಲಿಷು. ಹಂಗಾಗಿ ಬೇಗ ಹೋಗ್ಬೇಕಾಗಿತ್ತು. ಏನ್ ತಗೊಂಡಪ್ಪ ಅಂದ್ರೆ 2 ಇಡ್ಲಿ 1 ವಡೆ ತಗೊಂಡೆ. ಟೈಮ್ ಆಗಿದ್ರಿಂದ ಬೇಗ ತಿನ್ಬೇಕಾಗಿತ್ತು. ಬೇಗ ತಿಂದು ಹೊರಟೆ. ಜನ ಸಾಗರ ನೋಡ್ರಿ, ಎಷ್ಟು ಜನ ನಡ್ಕೊಂಡು ಹೋಗ್ತಾರ ಅಂತಂದು. ಕರೆಕ್ಟಾಗಿ 9:30 ಆಗಿತ್ತು. ನಾವು TV ಸರ್ಕಲ್ ಅಲ್ಲಿ ಹೋಗೋಷ್ಟೊತ್ತಿಗೆ ತಿಂಡಿ ತಿಂದು ಹೋಗೋಷ್ಟೊತ್ತಿಗೆ ಟೈಮ್ ಆಯ್ತು. ಸೊ ಇಲ್ಲಿ ಜನ ಸಾಗರ. ಸೊ ಇವನು ಯಾರ್ಯಾರಿಗೋ ಫೋನ್ ಮಾಡ್ತಿದ್ದ, ಬರ್ರು ಬೈಕ್ ತಗೊಂಡು ಅಂತಂದು. ಎಲ್ಲ ಪಾಪ ನಾನ್ ಬರಲ್ಲ, ಕಾಲೇಜಿಗೆ ಬರಲ್ಲ, ಅಸೈನ್ಮೆಂಟ್ ಬರ್ದಿಲ್ಲ, ಸೆಮಿನಾರ್ ಮಾಡ್ಬೇಕಾ, ಅದು ಇದು ಏನೇನೋ ಡಿಸ್ಕಷನ್ಸ್ ಮಾಡ್ತಿದ್ರಪ್ಪ. ಪಕ್ಕ ಆರ್ಟ್ಸ್ ಹುಡುಗ್ರಲ್ಲ, ಹಂಗಾಗಿ. ಸೊ ನಾನು ಕೂಡ ಹೊರಟೆ. ಟೈಮು ಆಲ್ರೆಡಿ 9:40 ಬರ್ತಿತ್ತು. ಸೊ ಬೇಗ ಕಾಲೇಜ್ ಹತ್ರಕ್ಕೆ ಹೋಗ್ಬೇಕಾಗಿತ್ತು. ಹಂಗಾಗಿ ಕಾಲೇಜ್ ಹತ್ರಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ 9:45 ಆಯ್ತು. ಸೊ 9:45 ಆಯ್ತು. 2 hours later. ಫ್ರೀ ಪೀರಿಯಡ್ ಇದ್ದಿದ್ರಿಂದ ಬಂದಿದ್ದೆ ಎಲ್ಲಿಗಪ್ಪ ಅಂದ್ರೆ PUBG ಟೀ ಕೆಫೆ. ಸೊ ನಮ್ಮ ಫ್ರೆಂಡ್ ಭರತ PUBG ಅಂಗಡಿಗೆ ಹೋಗ್ಬೇಕು ಅಂದ. ಅಲ್ಲಿಂದ ಬಂದು ಇಲ್ಲೊಂದು ಬಾದಾಮಿ ಹಾಲು ತಗೊಂಡೆ. ಸೊ ಬಾದಾಮಿ ಹಾಲು ಕುಡಿದು ಕಾಲೇಜ್ ಹತ್ರಕ್ಕೆ ಬರೋಷ್ಟೊತ್ತಿಗೆ 1:15 ಆಯ್ತು. ಸೊ ನಾವು 1/4 ಗಂಟೆ ಅಲ್ಲೇ ನಿಂತ್ಕೊಂಡಿದ್ದು ಬಂದ್ವಿ. ಸೊ 1:15ಗೆ ಯಾಕಪ್ಪ ಬರ್ತಿರೋದಂದ್ರೆ ಲ್ಯಾಬ್ ಇತ್ತು ಇವತ್ತು, ಕೆಮಿಸ್ಟ್ರಿ ಲ್ಯಾಬ್. ಹಂಗಾಗಿ ಬಿಸಿಲು, ಭಾರಿ ಬಿಸಿಲು ಇವತ್ತಂತೂ. ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಸೊ ಲ್ಯಾಬ್ ಇದ್ದಿದ್ರಿಂದ ಇವತ್ತು 1:15ಗೆ ಕಾಲೇಜಿಗೆ ಮತ್ತೆ ಬಂದಂಗಾಯ್ತು. 2 hours later. ಇಲ್ಲೇನ್ ನೋಡ್ತಿದ್ದೀರಾ, ಇವಾಗ ಲ್ಯಾಬ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಿರೋದು. ಎಷ್ಟು ಬಿಸಿಲು ಹೊಡಿತಿತ್ತಂದ್ರೆ 3:30 ಕರೆಕ್ಟಾಗಿ ಇವತ್ತು ಕಾಲೇಜು ಮುಗಿಸ್ಕೊಂಡು ಲ್ಯಾಬ್ ಮುಗಿಸ್ಕೊಂಡು ಹೋಗ್ತಿರೋದು. ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋತಪ್ಪ. ನಿಜವಾಗ್ಲೂ ಹೊಟ್ಟೆ ಅಂತೂ ಫುಲ್ ಅಷ್ಟೋಗಿತ್ತು. ಯಾಕೆಂದ್ರೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ಹಂಗಾಗಿ ನ್ಯೂ ಗೋಕುಲ ದರ್ಶಿನಿ, ಸೊ TV ಸರ್ಕಲ್ ಅಲ್ಲಿರುವಂತ ಗೋಕುಲ ದರ್ಶಿನಿಗೆ ಬಂದು ಅರ್ಧ ಚಿತ್ರಾನ್ನ, ಅರ್ಧ ಅಲ್ಲ ಇದು ಫುಲ್ ಚಿತ್ರಾನ್ನ ತಗೊಂಡೆ. ಯಾಕೆಂದ್ರೆ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಹಂಗಾಗಿ ಫುಲ್ ಚಿತ್ರಾನ್ನ ತಿಂದು ಇವಾಗ ಸೀದಾ ಹೋಗ್ಬೇಕಾಗಿತ್ತು. A few moments later. ಈಗ ಸಮಯ ಕರೆಕ್ಟ್ 4 ಗಂಟೆ 2 ನಿಮಿಷ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀನಿ ಊಟ ಮಾಡಿ, ಅಂದ್ರೆ ತಿಂಡಿ ಚಿತ್ರಾನ್ನ ತಿಂದು ಇವಾಗ 4 ಗಂಟೆ 3 ನಿಮಿಷ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀನಿ. ಬಸ್ಸು 4:10 ಅಷ್ಟೊತ್ತಿಗೆ ಬಂದಿರುತ್ತೆ, ಆಲ್ರೆಡಿ ಬಂದಿರುತ್ತೆ. ಇವಾಗ ಬೇಗ ಹೋಗಿ ಸೀಟ್ ಸಿಕ್ಕರೆ ಕೂತ್ಕೋಬೇಕು. ಯಾಕೆಂತಂದ್ರೆ ಇದು ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ ಬಸ್ಸು ಭಾರಿ ರಶ್ಶು. A few moments later. ಬಸ್ ಸ್ಟ್ಯಾಂಡ್ಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ 4:15 ಆಗಿತ್ತು. 4:20ಕ್ಕೆ ಬಸ್ಸು ಬಿಡುತ್ತಿತ್ತು. ಸೊ ಹಂಗಾಗಿ ಈ ಬಸ್ಸು ಮೊದಲೇ ರಶ್ಶು. ಯಾಕೆಂದ್ರೆ ಇದು ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ
ಮೊದಲೇ ರಶ್ಶು. ಮೊದಲು ಈ ಬಸ್ಸಿಗೆ ಹೋಗ್ತಿದ್ದು ನಾವು. ಸೊ PUCಯಲ್ಲಿ ಮತ್ತು SLCಯಲ್ಲಿ ಇದ್ದಾಗ. ಸೊ ಈ ಬಸ್ ಅಂತೂ ಫುಲ್ ರಶ್ ಆಗಿರುತ್ತೆ ಅಂತ ಅನ್ಕೊಂಬಂದೆ, ಆದರೆ ಅಷ್ಟಾಗೇನು ರಶ್ ಆಗಿರಲಿಲ್ಲ. ಸೊ ಬೋರ್ಡ್ ನೋಡ್ರಿ, ಹೊಸದುರ್ಗ ಟು ಚಿತ್ರದುರ್ಗ. ಮತ್ತೋಡ್ ಬೇರೆ ಸೇರಿಸ್ಬಿಡೋರು ಸೆಂಟ್ರಕ್ಕೆ. ಸೊ ಅದ್ಯಾಕೆ ಸೇರಿಸಿದ್ರು ಗೊತ್ತಿಲ್ಲ, ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ರಶ್ ಆಗಿತ್ತು. ಒಂದು ಲೆವೆಲ್ ಸೀಟೆಲ್ಲ ಆಲ್ರೆಡಿ ಫುಲ್ ಆಗಿದ್ವು. ನಿಂತ್ಕೊಳಕ್ ಜಾಗ ಸಿಕ್ಕಿರ್ ಸಾಕಿ ಬಸ್ಸಾಗ, ಅಷ್ಟು ಫುಲ್ ಆಗ್ಬಿಡುತ್ತೆ. ಆಲ್ರೆಡಿ ಹೌಸ್ಫುಲ್ ಬಸ್ಸು. ಸೀಟ್ ಎಲ್ಲ ಆಲ್ರೆಡಿ ಸೀಟಿನ ಲೆಕ್ಕಕ್ಕೆ ಫುಲ್ ತುಂಬಿತ್ತು. ಸೊ ಆದ್ರೂ ಸೀಟ್ ಸಿಗುತ್ತಾ ಅಂತ ನೋಡಿದೆ. ನನ್ನ ಅದೃಷ್ಟ ಒಂದೇ ಒಂದು ಸೀಟು ಖಾಲಿ ಇತ್ತು. ಹಂಗಾಗಿ ಹೆಂಗೋ ನನಗೊಂದು ಸೀಟ್ ಸಿಕ್ತಪ್ಪ, ಆರಾಮ ಮಲ್ಕೊಂಡ್ಬಿಟ್ಟಿದ್ದೆ. 1 hour later. ಬಸ್ಸು ಕರೆಕ್ಟಾಗಿ 5 ಗಂಟೆ 5 ನಿಮಿಷ ಅಷ್ಟೊತ್ತಿಗೆ ಊರಿಗೆ ರೀಚ್ ಆಯಿತು. ನಿಜವಾಗ್ಲೂ ಈ ಬಸ್ ಇವತ್ತೇ 5 ಗಂಟೆ 5 ನಿಮಿಷಕ್ಕೆ ಬಂದಿರೋದು. ಒಂದೊಂದ್ಸತಿ 5:15ಗೆಲ್ಲ ಬರ್ತಿತ್ತು. ಇವತ್ತು ಸ್ವಲ್ಪ ಬೇಗ ಬಂತು. ಸೊ ಹಂಗಾಗಿ ಇವಾಗ ಫಸ್ಟ್ ವರ್ಕೌಟ್ಗೆ ಹೋಗ್ಬೇಕು ಇವತ್ತು, ಯಾಕೆಂದ್ರೆ ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ. ಹಂಗಾಗಿ ಇವತ್ತು ಸಂಜೆ ವರ್ಕೌಟು. ಇವಾಗ ಸೀದಾ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಕು. A few moments later. ಈಗ ಸಮಯ ಕರೆಕ್ಟಾಗಿ 5 ಗಂಟೆ 10 ನಿಮಿಷ. ಸೊ ಕರೆಕ್ಟಾಗಿ ಮನೆಗೆ ಬಂದನೆ ಇವಾಗ ಬೇಗ ಮುಖ ತೊಳ್ಕೊಂಡು ಇವಾಗ ತೋಟಕ್ಕೆ ಹೋಗ್ಬೇಕು ಇವತ್ತಿನ ವರ್ಕೌಟ್ ಮಾಡೋಕ್ಕೆ. ಇವತ್ತು ಲ್ಯಾಬಲ್ಲಿ ನಿಂತು ಸಾಕಾಗಿತ್ತು. ಸೊ 1:30ಇಂದ 3:30ವರೆಗೂ ಲ್ಯಾಬು. ಸೊ 2 ಗಂಟೆ ನಿಂತ್ಕೊಂಡು ಕಾಲೆಲ್ಲ ನೋವು ಬಂದ್ಬಿಟ್ಟಿದ್ವು. ಸೊ ಆದ್ರೂ ಇವಾಗ ಬೆಳಗ್ಗೆ ವರ್ಕೌಟ್ ಮಾಡಿರಲಿಲ್ಲ, ಹಂಗಾಗಿ ಕರೆಕ್ಟಾಗಿ 5 ಗಂಟೆ 5 ನಿಮಿಷಕ್ಕೆ ಬಸ್ ಬಂತು. ಸೊ ಬೇಗ ಮನೆಗೆ ಬಂದು ಫಟಾಫಟ್ ಅದಂಗೆ ಮುಖ ತೊಳ್ಕೊಂಡು ಇವಾಗ ರೆಡಿಯಾಗಿ ತೋಟಕ್ಕೆ ಹೋಗ್ತಿದ್ದೀನಿ ಇವತ್ತಿನ ವರ್ಕೌಟ್ ಮಾಡೋಕ್ಕೆ. ಏಕೆಂದರೆ 75 hard ಚಾಲೆಂಜ್ ರೂಲ್ಸು ಫಾಲೋ ಮಾಡಲೇಬೇಕು. ಹಂಗಾಗಿ 1 hour later. ಇವತ್ತಿನ ಸಂಜೆ ವ್ಯೂ ನೋಡ್ರಿ, ಸೂರ್ಯಾಸ್ತ ಆಗ್ತಾ ಇದೆ. ವ್ಯೂ ಮಾತ್ರ ಭಾರಿ ಚೆನ್ನಾಗೈತೆ. Later. ಇವತ್ತು ಈಗ ಎಲ್ಲ ವ್ಯಾಯಾಮನು ಮಾಡಿದೆ. ಸ್ಟೋರೇಜು ಫುಲ್ ಆಗಿತ್ತು ಲಿವರಿ ವರ್ಕ್ ಮಾಡಿ. ಸೊ ಹಂಗಾಗಿ ಇವಾಗ ನೋಡ್ರಿ ವ್ಯೂ ನೋಡ್ರಿ ಹೆಂಗೈತೆ. ಈಗ ಸಂಜೆ ಆಲ್ರೆಡಿ 6:30. ಇವಾಗ ಮನೆಗೆ ಹೋಗ್ಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಕಿತ್ಕೊಂಬರೋಕೆ ಹೇಳಿದ್ದಾರೆ ನಮ್ಮಮ್ಮ. ಸೊ ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಈಗ ಮೆಣಸಿನ್ಕಾಯಿನ ಕಿತ್ಕೊಂಡು ಹೋಗ್ಬೇಕಂತೆ. ಸೊ ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಕಿತ್ಕೊಂತಿದ್ದೀನಿ. ಬಾಳೆ ಎಲೆಕ್ಕೆ ಹಾಕಂತಿದ್ದೀನಿ. ಸ್ವಲ್ಪ ಒಂದು 10-15 ಕಿತ್ಕೊಂಬಾರಪ್ಪ ಅಂತ ಹೇಳಿದರು. ಇವು ಚೋಟ್ ಮೆಣಸಿನ್ಕಾಯಿ ಭಾಳ ಖಾರದವಂತೆ. ಹಂಗಾಗಿ ಬೋಂಡ ಮಾಡೋ ಮೆಣಸಿನ್ಕಾಯಿ ಅಲ್ಲ ಇವು ಸಾಂಬಾರು ಮಾಡೋ ಮೆಣಸಿನ್ಕಾಯಿ. ಹಂಗಾಗಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗ್ಬೇಕು. ಫುಲ್ ಕತ್ಲಾಗೈತೆ ಆಲ್ರೆಡಿ. ಕತ್ಲಂದರೆ ಅಷ್ಟಿಷ್ಟಲ್ಲ, ಎಂಥದ್ದು ಕಾಣಿಸ್ತಿಲ್ಲ ಇಲ್ಲಿ. ಮೆಣಸಿನ್ಕಾಯಿಗಳನ್ನ ಕಿತ್ಕೊಂಡಿದ್ದಾಯಿತು. ಇವಾಗ ನೀರನ್ನ ತುಂಬ್ಕೊಂಬಂದಿದ್ದೆ, ಆದರೆ ಕುಡ್ದಿಲ್ಲ, ಕುಡಿಬೇಕು. ಇದೊಂದು ಬಾಟ್ಲು ಕುಡಿದ್ರೆ 4 ಲೀಟ್ರ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಯಾಕೆಂತಂದರೆ ಇವತ್ತು ಲ್ಯಾಬ್ ಇತ್ತು ಬೇರೆ. ಲ್ಯಾಬಲ್ಲಿ ನಿಂತು ಕಾಲು ನೋವು ಹೋಗ್ಬಿಟ್ಟಿತ್ತು. ಇವತ್ತು ವರ್ಕೌಟ್ ಮಾಡಂತೂ ಸಾಕಾಗೋಗ್ಬಿಟ್ಟೈತೆ. ಫಸ್ಟು ಮನೆಗೆ ಹೋಗಿ ಸ್ವಲ್ಪ ಬರ್ಕೊಂಡು ಇವತ್ತಿನ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಫಸ್ಟು ಮಲ್ಕೋಬೇಕಪ್ಪ. ಈಗ ಆಲ್ರೆಡಿ ಕತ್ಲಾಗೈತೆ. ನಮ್ಮಮ್ಮ ಮೆಣಸಿನ್ಕಾಯಿ ಕಿತ್ಕೊಂಬರ್ಲಿದ್ರು ಅಷ್ಟಕ್ಕೆ, ಬಾರಪ್ಪ ನೀನು ಈಗ ಕಿತ್ಕೊಂಬ ಅಂತಂದು ಹೇಳಿದರೆ ನೀನು 7 ಗಂಟೆ ಬರ್ತೀನಿ, ನೀನು ಆಲೆ 6:45 ಆಗೈತೆ, ಕತ್ಲಾಗೈತೆ ಬಾ ಅಂತಂದು ಫೋನ್ ಮಾಡಿದರು. ಸೊ ಹಂಗಾಗಿ ಇವಾಗ ಮನೆಗೆ ಹೋಗ್ಬೇಕು. ಒಂದೇ ಕೈಯಲ್ಲಿ ಈ ರೋಡಲ್ಲಿ ಸ್ಕೂಟಿ ಓಡ್ಸೋಕ್ಕೆ ಆಗಲ್ಲ. ಯಾಕೆಂದರೆ ಮೊದಲೇ ಇದು ಭಾರಿ ಡೇಂಜರಸ್ ಕಾರ್ಗೋ ಆಫ್ ರೋಡು. ಇಲ್ಲಿ ಕಲ್ಲೆಲ್ಲ ಎದ್ಬಿಟ್ಟವೆ. ಹಂಗಾಗಿ 2 ಕೈ ಹಿಡ್ಕೊಂಡು ಡಿಸೆಂಟಾಗಿ ಇವಾಗ ಮನೆಗೆ ಹೋಗಬೇಕು. ಓಕೆ, ಮನೆಗೆ ರೈಟ್ ಹೇಳೋದು. ಈಗ ಕತ್ಲಾಗೈತೆ ಆಲ್ರೆಡಿ, ಫುಲ್ ಕತ್ಲೆ, ಎಂತ ಕೂಡ ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು. ಈಗ ಇಲ್ಲಂತೂ ಹೈ ಬೀಮ್ನ ಹಾಕಿದರೆ ಇಷ್ಟು ಕಾಣಿಸುತ್ತೆ ನಮ್ಮ ಸ್ಕೂಟಿಯಲ್ಲಿ. ಹೈ ಬೀಮ್ ಹಾಕ್ಸಿದ್ರೆ. ಸೊ ಲೋ ಬೀಮ್ ಹಾಕಿದರೆ ಜಾಸ್ತಿ ಬೆಳಕು ಬರೋಲ್ಲ, ನಿಮಗೂ ಗೊತ್ತಿರುವಂತೆ. ಹೈ ಬೀಮ್ ಹಾಕ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಎಷ್ಟು ಕತ್ಲೆ ಆಗೈತೆ ನೋಡ್ತಿರ್ಬೋದು. ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳ ಭಯವಿಲ್ಲ, ಯಾಕೆಂದರೆ ಇಲ್ಲಿ ಎನಿ ಟೈಮು ಜನ ಓಡಾಡ್ತಿರ್ತಾರೆ. ಸೊ ಈಗ ಸಂಜೆ ಆಮೇಲೆ ಊಟ ಮಾಡಿ ಮತ್ತೆ ಬರ್ತಾರೆ ತೋಟಕ್ಕೆ. ಇಲ್ಲಂತೂ ಯಾವಾಗಲೂ ಸುಮ್ಮನೆ ಯಾರು ಒಬ್ಬರು ಅಡ್ಡಾಡ್ತಿರ್ತಾರಪ್ಪ. ನಮ್ಮ ರೋಡು ಒಂಥರ ಜನ ಯಾವಾಗಲೂ ಅಡ್ಡಾಡುವಂಥ ರೋಡು. ಇವತ್ತಿನ ರಾತ್ರಿ ಊಟ ಮುದ್ದೆ ಮತ್ತು ಇದು ಬದನೆಕಾಯ್ದು ಸಾರು, ಇದು ಏನೋ ಅಂತಾರಲ್ಲ ಬಜ್ಜಿ. ಸೊ ಬಜ್ಜಿ ಮತ್ತು ಮುದ್ದೆ. ಈಗ ಸಮಯ 8:15. ಸೊ ಇವಾಗ ಏನು ಹೇಳ್ರಿ, ಇದು A4 ಸೈಜ್ ಶೀಟ್ಗಳು. ಸೊ ಇವಕ್ಕೆ ಬಾರ್ಡ್ರ್ ಹಾಕಿ
ರೆಡಿ ಮಾಡಬೇಕು. ಯಾಕೆಂತಂದರೆ ನಾಳೆ ಮಂಗಳವಾರ, ಬುಧವಾರ ಅಸೈನ್ಮೆಂಟ್ ಕೊಡೋಕೆ ಕೇಳಿದರೆ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು. ಸೊ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಬರೆಯೋದೊಂದು ಬಾಕಿ ಐತೆ. ಸೊ ಫಸ್ಟು ಬಾರ್ಡ್ರ್ ಹಾಕಬೇಕು. ಬಾರ್ಡ್ರು ಕೂಡ ಅಷ್ಟೇ ಕಲರಲ್ಲಿ ಹಾಕಂಗಿಲ್ಲವಂತೆ. ಸೊ ಕಲರಲ್ಲಿ ಸ್ಕೆಚ್ ಪೆನ್ನಲ್ಲೆಲ್ಲ ಡಿಸೈನ್ ಮಾಡೋಂಗಿಲ್ಲ, ಪೆನ್ಸಿಲಲ್ಲಿ ಬಾರ್ಡ್ರು, ಪೆನ್ನಲ್ಲಿ ಬರೆಯೋದು. ಒಂದು 15-20 ಪೇಜ್ ಬರೀಬೇಕು. ಸೊ ಕನ್ನಡ ಬರೆಯೋದು ಸ್ವಲ್ಪ ಕಷ್ಟ. ಇಂಗ್ಲೀಷ್ ಆದರೆ ಬೇಗ ಬೇಗ ಬರಿಬೋದು, ಕನ್ನಡ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫಸ್ಟು ಬಾರ್ಡ್ರ್ ಹಾಕಬೇಕು. A few moments later. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 10:52. ಇವಾಗ ಜಸ್ಟ್ ಎಡಿಟಿಂಗ್ ಮುಗಿಸಿದ್ದಾಯಿತು. ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿದೆ. ಸೊ ಇವತ್ತು ಕೂಡ 5 ಟಾಸ್ಕ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. 10 ಪೇಜ್ ಓದ್ಕೊಂಡಿದ್ದು ಆಯಿತು. ಅದು ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತಪ್ಪ. ಆ ಪ್ರೈಮ್ ಮಿನಿಸ್ಟ್ರದು ಮತ್ತು ಪ್ರೈಮ್ ಮಿನಿಸ್ಟ್ರದಲ್ಲ, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ದು. ಸೊ ಅಂದರೆ ಪ್ರಧಾನಮಂತ್ರಿದಲ್ಲ, ಇದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ರು. ಅದನ್ನು ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಸಾಕಾಗೋತು. ಸೊ ಅದನ್ನು ಕಲೆಕ್ಟ್ ಮಾಡಿದ್ದೀನಿ. ಬರಿಬೇಕು ಅದನ್ನು ಇನ್ಫಾರ್ಮೇಷನನ್ನು. ಸೊ ನಾಳೆ ಮಂಗಳವಾರ, ನಾಡಿದ್ದು ಕೊಡಬೇಕು ಅದನ್ನು. ಹಂಗಾಗಿ ನಾಳೆ ಎಷ್ಟೊತ್ತಿದ್ರು ಅಸೈನ್ಮೆಂಟ್ ರೆಡಿ ಆಗಬೇಕು. ಆಮೇಲೆ ಇನ್ನೇನು ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ಹಾಕಿದ್ದೀನಿ. ಮತ್ತು ಫಾಸ್ಟ್ ಫುಡ್ ಇನ್ನೇನು ತಿಂದಿಲ್ಲ, ಇನ್ನೇನು ಮನೆ ಊಟನೇ ತಿಂದಿರೋದು. ಆಮೇಲೆ ವರ್ಕೌಟ್ ಕೂಡ ಮಾಡಿದ್ದೀನಿ ಸಂಜೆ. ಇವತ್ತು ಸಾಕಾಗೈತೆ, ಫಸ್ಟ್ ಹೋಗಿ ಮಲ್ಕೋಬೇಕು. ಯಾಕೆಂದರೆ ಆಲ್ರೆಡಿ 11 ಗಂಟೆ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಹಂಗಾಗಿ ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು 63ನೇ ದಿನ.